ಬೀದರ್ನ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟ ಹಮ್ಮಿಕೊಂಡಿದ್ದಂತಹ ಸಮಾವೇಶದಲ್ಲಿ ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ಅಹಿಂದ ಸಮುದಾಯದ ಮುಖಂಡರನ್ನ ಉದ್ದೇಶಿಸಿ ಮಾತನಾಡಿದರು. ದೇಶದಲ್ಲಿ ಕೋಮುವಾದಿ ಶಕ್ತಿಗಳು ಭಾರತವನ್ನ ಹಿಂದೂ ರಾಷ್ಟ್ರವನ್ನಾಗಿ ಮಾಡುವುದಕ್ಕೆ ನಿರಂತರವಾಗಿ ಶ್ರಮಿಸ್ತಾ ಇದೆ. ಒಂದು ವೇಳೆ ಭಾರತ ಹಿಂದೂ ರಾಷ್ಟ್ರವಾಗಿ ಬದಲಾದ್ರೆ ಈ ಹಿಂದೆ ಅನುಭವಿಸಿದಂತೆ ಮತ್ತೆ ಜಾತಿ ಹೆಸರಿನಲ್ಲಿ ಶೋಷಣೆ ಮತ್ತು ಅಸಮಾನತೆ ಆರಂಭವಾಗ್ತದೆ ಅಂತ ತೀವ್ರವಾದ ಕಳವಳವನ್ನ ವ್ಯಕ್ತಪಡಿಸಿ ಎಚ್ಚರಿಕೆಯನ್ನ ನೀಡಿದ್ರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ದೂರದೃಷ್ಟಿಯ ಮಾತುಗಳನ್ನ ಉಲ್ಲೇಖಿಸಿದ ಯತೀಂದ್ರ ಅವರು, ಭಾರತವು ಒಂದು ವೇಳೆ ಹಿಂದೂ ರಾಷ್ಟ್ರವಾದ್ರೆ ಅದಕ್ಕಿಂತ ದೊಡ್ಡ ಅಪಾಯ ಮತ್ತೊಂದಿಲ್ಲ ಅಂತ ಅಂಬೇಡ್ಕರ್ ಅವರೇ ಸ್ಪಷ್ಟವಾಗಿ ಹೇಳಿದ್ರು ಅನ್ನೋದನ್ನ ನೆನಪಿಸಿದ್ರು. ಅಹಿಂದ ವರ್ಗಗಳ ನಿಜವಾದ ಶತ್ರುಗಳು ಮನುವಾದಿಗಳು ಮತ್ತು ಕೋಮುವಾದಿಗಳು. ಈ ಶಕ್ತಿಗಳು ಭಾರತದ ಜಾತ್ಯತೀತ ಸಂವಿಧಾನವನ್ನ ವಿರೋಧಿಸ್ತಾ ಬಂದಿದೆ ಅಂತ ಅವರು ಸ್ಪಷ್ಟಪಡಿಸಿದ್ರು. ಭಾರತದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಸಮಾನತೆ ಮತ್ತು ಹಕ್ಕುಗಳನ್ನ ನೀಡಿದೆ. ಸಂವಿಧಾನ ಸುರಕ್ಷಿತವಾಗಿದ್ರೆ ಮಾತ್ರ ಶೋಷಿತ ಮತ್ತು ಹಿಂದುಳಿದ ಸಮುದಾಯಗಳು ನೆಮ್ಮದಿಯಿಂದ ಜೀವಿಸೋದಕ್ಕೆ ಸಾಧ್ಯ. ಹಾಗಾಗಿ ಸಂವಿಧಾನವನ್ನ ರಕ್ಷಿಸಿಕೊಳ್ಳುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ಸಂವಿಧಾನಕ್ಕೆ ಅಪಾಯ ಎದುರಾದ್ರೆ ಅದು ಸಮಾಜದ ಶೋಷಿತ ವರ್ಗಗಳ ಅಸ್ತಿತ್ವಕ್ಕೆ ತರಲಾಗದ ಪೆಟ್ಟು ನೀಡುತ್ತದೆ ಅನ್ನೋದನ್ನ ಸಚಿವರು ಸಮಾವೇಶದಲ್ಲಿ ಪ್ರತಿಪಾದಿಸಿದ್ರು. ಸಮಾಜದಲ್ಲಿದ್ದ ಮೂಢನಂಬಿಕೆ ಮತ್ತು ಜಾತಿ ವ್ಯವಸ್ಥೆಯ ವಿರುದ್ಧ ಬಸವಣ್ಣನವರು ವಚನಕಾರರು, ಶರಣರು ಹಾಗೂ ದಾಸರು ಯುಗಗಳ ಹಿಂದೆಯೇ ಬೃಹತ್ ಸಾಮಾಜಿಕ ಕ್ರಾಂತಿಯನ್ನ ಮಾಡಿದ್ರು. ಸಮಾಜವನ್ನ ತಿದ್ದುಪಡಿ ಮಾಡುವುದಕ್ಕೆ ಅವರು ನಿರಂತರವಾಗಿ ಹೋರಾಡಿದ್ರು. ಇಂದಿಗೂ ಕೂಡ ಸಮಾಜದಿಂದ ಜಾತಿ ವ್ಯವಸ್ಥೆಯನ್ನ ಸಂಪೂರ್ಣವಾಗಿ ತೆಗೆದುಹಾಕೋದಕ್ಕೆ ಸಾಧ್ಯವಾಗಲಿಲ್ಲ. ಈ ಸಾಮಾಜಿಕ ಅಸಮಾನತೆಗೆ ಹಿಂದೂ ಧರ್ಮದ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿ ಜಾತಿ ವ್ಯವಸ್ಥೆಗೆ ದೊರೆತಿರುವ ಒಪ್ಪಿಗೆಯೇ ಮುಖ್ಯ ಕಾರಣ ಅಂತ ಅವರು ಹೇಳಿದ್ದಾರೆ. ಕೊನೆಯದಾಗಿ ಅಹಿಂದ ನಾಯಕರು ಮತ್ತು ಶೋಷಿತ ಸಮುದಾಯಗಳು ತಮ್ಮ ಹಕ್ಕುಗಳ ವಿಚಾರದಲ್ಲಿ ಜಾಗೃತರಾಗಿರಬೇಕು ಅನ್ನುವಂತಹ ಕರೆಯನ್ನ ಕೂಡ ಯತೀಂದ್ರ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ. ಶೋಷಣೆ ಮುಕ್ತ ಹಾಗೂ ಸಮಾನತೆಯ ಸಮಾಜ ನಿರ್ಮಾಣವಾಗಬೇಕಾದ್ರೆ ಸಂವಿಧಾನದ ಆಶಯಗಳನ್ನ ಎತ್ತಿ ಹಿಡಿಯೋದು ಮತ್ತು ಕೋಮುವಾದಿ ಆಲೋಚನೆಗಳನ್ನ ದೂರವಿಡುವುದು ಅಗತ್ಯ. ಜಾತಿ ಆಧಾರಿತ ತಾರತಮ್ಯಗಳು ಮರುಕಳಿಸದಂತೆ ತಡೆಯುವುದಕ್ಕೆ ಶೋಷಿತ ಸಮುದಾಯಗಳು ಒಟ್ಟಾಗಿ ಶ್ರಮಿಸಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಸಮಾವೇಶದ ಮೂಲಕ ಜನರಲ್ಲಿ ಕೋರಿಕೊಂಡ್ರು.